ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ. ಯಾಕಂದ ಕೆಟ್ಟ ಕನ್ಸ್ಕಂಡ್ಯಾ? ಯೋಚನೆ ಮಾಡ್ಬೇಡ, ನಿನಗೂ ರಾಮಣ್ಣನ್ಗೂ ಏನು ಆಗೋದಿಲ್ಲ. ಈ ಉಷಾ ಅತ್ತೆ ಇಲ್ವಾ, ತುರ್ಗಿ ಫಿಲಿಂ ಮಾಲಾಶ್ರೀ ತರ. ನೀವ್ ಆಗಾಗ ಯೋಚನೆ ಮಾಡ್ತಿರ್ತೀರ ಅಲ್ವಾ, ಎಂತ ಹುಡ್ಗಿ ಹುಟ್ಬಿಟ್ಟಿದ್ದಾಳೆ ಅಂತ? ಆಗಾಗಲ್ಲ, ಯಾವಾಗ್ಲೂ ಯೋಚನೆ ಮಾಡ್ತೀನಿ ಎಲ್ರಿಗೂ ನಮ್ ಸ್ಪಂದನ ತರ ಮಗ್ಳುಟ್ಲಿ ಅಂತ. ನಿನ್ ಜೊತೆ ಯಾವಾಗ್ಲೂ ಆ ದೇವ್ರು ಇರ್ತಾನೆ. ಸ್ಪಂದನ, ನೀನ್ ಹಾಸನ್ಗೆ ಹೋದ್ಮೇಲೆ ಈ ಉಷಾ ಅತ್ತೆನ ಮರ್ತ್ ಬಿಡ್ತೀಯ ಅಲ್ವಾ? ಮರೆಯೋದ ನಿಮ್ಮನ್ನ? ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಯಾವಾಗ್ಲೂ ನಿಮಗ್ ಫೋನ್ ಮಾಡ್ತಾನೆ ಇರ್ತೀನಿ. ಎಷ್ಟು ಸಲ ಫೋನ್ ಮಾಡ್ತೀನಿ ಅಂದ್ರೆ ನೀವೇ ಒಂದಿನ ಹೇಳ್ಬೇಕು, ಅಮ್ಮ ತಾಯಿ ಸ್ಪಂದನ ಇನ್ಯಾವತ್ತೂ ನಂಗೆ ಕಾಲ್ ಮಾಡ್ಬೇಡ ಅಂತ ಕೈ ಮುಗಿಬೇಕು. ಅಷ್ಟು ಸಲ ಕಾಲ್ ಮಾಡ್ತೀನಿ. ಹುಚ್ಚುಡ್ಗಿ. ಓಹೋ, ಮಹಾಪ್ರಭುಗಳು ಇನ್ನ ಎದ್ದಿಲ್ವೋ? 7 ಗಂಟೆ ಆಗ್ಲಿ ಎದ್ದೊಳ್ತೀನಿ ಕಣ. 6 ನಿಮಿಷ ಆಗಿದೆ ಕಣ 7 ಗಂಟೆ ಆಗಿ. ತಾವುಗಳು ಹಾರಾಕೊಂಡು ಮಲ್ಕೊಳ್ಳೋದ್ ಬಿಟ್ಟು ನನ್ನ ಮಾತಿಗೆ ಎಂಟಾಣಿ ಬೆಲೆ ಕೊಟ್ಟು ಎದ್ದೇಳ್ಬೇಕಾಗಿ ವಿನಂತಿ. ಅಯ್ಯೋ 7 ಗಂಟೆ ಆಗೋಗಿದೆ. ಏಯ್, ಅಲಾರಾಮ್ ಹೊಡೆದಿದ್ದು ಗೊತ್ತಾಗಿಲ್ವ ನಂಗೆ? ತಪ್ಪು ನಿಂದಲ್ಲ ರಜಾ. ರಾತ್ರಿ ಪೂರಾ ಅವಳ ನೆನಪಲ್ಲಿ ಎದ್ದಿದ್ರೆ ಯಾವ ಅಲಾರಾಮ್ ತಾನೇ ಎದ್ದೊಳ್ಸಕ್ ಸಾಧ್ಯ? ನಿಂಗೊಂದ್ ಮಾತು ಹೇಳ್ತೀನಿ ಕೇಳು, ನಾವಿಲ್ಲಿ ಬಂದಿರೋದು ಅಡ್ವೆಂಚರ್ ಕ್ಯಾಂಪ್ಗೆ. ಲವ್ ಮತ್ತೆ ಕೆಲ್ಸ ಎರಡರಲ್ಲೂ ಅಡ್ವೆಂಚರ್ ಇರುತ್ತೆ ಮಗ. ಇಲ್ಲ ಲವ್ ಮಾಡು ಅಥವಾ ಕೆಲ್ಸ ಮಾಡು, ಎರಡೂ ಆಗಲ್ವಾ? ಮನೆಗೆ ಹೋಗು, ನಿಂಗಿವೆಲ್ಲ ಸೂಟ್ ಆಗಲ್ಲ. ನೀನ್ ಕೊರಿಯೋದ್ ನಿಲ್ಸ್ತೀಯ ಫಸ್ಟ್? ಅಪ್ಪ, ಕ್ಲಾಸು ಶುರು ಆಗ್ತಾ ಇದೆ, ಬೇಗ ರೆಡಿ ಆಗೋ. ಇಡು ಫೋನು. ಸಾರಿ. ನಾವ್ ಹೀಗ್ ಪದೇ ಪದೇ ಸಿಗ್ತಾ ಇದೀವಂದ್ರೆ ನಿಮ್ಗ್ ಕಾಕತಾಳಿ ಅಂತ ಅನ್ಸಲ್ವಾ? ಕಾಕತಾಳಿಯ? ರಾಜು ಏನಾರು ಹೇಳಿದ್ನ ನಿಮ್ಗೆ? ರಾಜುನಾ? ಇಲ್ವಲ್ಲ. ಏನ್ ಹೇಳಿದ್ರು? ಅದು ನೆನ್ನೆಯಿಂದ ಈ ಕಾಕತಾಳಿಯ ಅಂತ ಹೇಳ್ತಾ ಏನಿಲ್ಲ ಬಿಡಿ. ಆದ್ರೆ ಈ ಕಾಕತಾಳಿಯಿಂದ ನನಗೇನೋ ಪ್ರಾಬ್ಲಮ್ ಇಲ್ಲ. ನನಗೂ ಏನೂ ಪ್ರಾಬ್ಲಮ್ ಇಲ್ಲ. ಬೇಗ ಬರ್ಲಿಲ್ಲ ಅಂದ್ರೆ ಯೋಗ ಟೀಚರ್ ಇಂದ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್? ಹಾಗೆ ನಿಧಾನಕ್ಕೆ ಉಸಿರು ಬಿಡಿ. ಈಗ ನಿಮ್ಮ ಬೆನ್ನನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಎರಡೂ ಕಾಲ್ಗಳನ್ನ ಮುಂದೆ ಚಾಚಿ. ಈಗ ಒನ್ಸ್ ಅಗೇನ್ ಇನ್ಹೇಲ್. ಈಗ ನಿಧಾನಕ್ಕೆ ನಿಮ್ಮ ಬಲಗಾಲನ್ನ ಫೋಲ್ಡ್ ಮಾಡ್ತಾ ಈಗ ಹಾಗೆ ನಿಧಾನಕ್ಕೆ ನಿಮ್ ಎರಡೂ ಕೈಗಳನ್ನ ಮೇಲ್ ಚಾಚ್ತಾ ಹಾಗೆ ನಿಧಾನಕ್ಕೆ ಉಸಿರು ಬಿಡ್ತಾ ನಿಮ್ಮ ಹಣೆನ ಮಂಡಿಗೆ ಟಚ್ ಮಾಡಿ. ಈಗ ಹಾಗೆ ನಿಧಾನಕ್ಕೆ ಉಸಿರು ತಗೊಂಡು ಕೈಗಳನ್ನ ಮೇಲ್ ಚಾಚ್ತಾ ರಿಲೀಸ್ ಮಾಡಿ. ಕಾಲನ್ನ ಮುಂದಕ್ಕೆ ಚಾಚಿ. ಈಗ ನಿಮ್ಮ ಎಡಗಾಲನ್ನ ಬೆಂಡ್ ಮಾಡಿ ಬಲಗಾಲಿನ ಪಕ್ಕದಲ್ಲಿಡಿ. ಟರ್ನ್ ಟು ಯೋರ್ ಆಪೋಸಿಟ್ ಸೈಡ್.
ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ಥರ ಥರ ಹೊಸ ಥರ ಒಲವಿನ ಅವಸರ ಹೃದಯ ನಿಜೋ ಕಾಲಿ